ಎಕರೆ ಯಾರಿಗೂ ಆಗಿದೆ. ಒಟ್ಟಲ್ಲಿ ಅದು 23 ಎಕರೆ ನಿಮ್ಗೆ ಗೊತ್ತಿದೆ. 23 ಎಕರೆ ಇವತ್ತು ಖಾಸಗಿಯವರ ಈ ತೋಟಗಾರಿಕಾ ಇಲಾಖೆಗೆ ಅಲಾಟ್ ಆಗಿದ್ದ ಭೂಮಿಲಿ ಇವತ್ತು 23 ಎಕರೆ ತೋಟಗಾರಿಕಾ ಇಲಾಖೆ ಹೆಸರಲ್ಲಿ ಇಲ್ಲ ಅಲ್ವಾ? ಅಥವಾ ಬೇರೆನೇ ಇದೆಯಾ? ಕರೆಕ್ಟ್ ಇದೆಯಾ ನಾನು ಹೇಳ್ತಿರೋದು? ಇಲಾಖೆ ಹೆಸರಲ್ಲೇ ಇದೆ. ಈಗ ಅವರೇನ್ ಮಾಡೋದು, 7 ಜನಕ್ಕೆ ಬೋಗಸ್ ರೆಕಾರ್ಡ್ ಆಗಿದೆ. ಹೇಳ್ಬೇಕಂತನೂ ಗೌರ್ಮೆಂಟ್ ಬಂದಿದೆ. ಕೋರ್ಟ್ ಹೋಗ್ಲಿಲ್ಲ, ಕೋರ್ಟ್ ಯಾವ್ದಕ್ಕೂ ಒಪ್ಪತ್ತಾ ಇಲ್ಲ. ಆಕ್ಚುಲಿ ಇವತ್ತು ಒಂದು ಕ್ವಶನ್ ಅಲ್ಲಿ ಒಂದು ದಿವಸ ಇಲ್ಲ. ಕೋರ್ಟ್ ಹೇಳ್ತೀನಿ, 2 ಜಡ್ಜ್ಗಳ ಹೆಸರು. ಒಂದು ನನ್ನ ಹತ್ರ ಇದೆ, ಒಬ್ರು ಫಸ್ಟ್ ತೀರ್ಪು ಕೊಡೋಂಥವ್ರದ್ದು ಕಾಪಿ ಇರುತ್ತೆ ಬರೋಣ. ನಾರಾಯಣ ಸ್ವಾಮಿ ಅಂತ ಒಬ್ರು ಜಡ್ಜು, ಅವರು ಯಾವ ಟೈಮಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. 2012 ಡೇಟ್ ಇಲ್ಲೆಲ್ಲ ಕೊನೆಯಲ್ಲಿ ಇರಬೇಕು, ಅನ್ನೂ ಇಲ್ಲ. 20th ಮಾರ್ಚ್ 2019 ಒಂದು ತೀರ್ಪು ಕೊಡ್ತಾರೆ. ಹೌದು, ಇಲ್ಲಿ ಫೇಕ್ ಆಗಿದೆ ಅಧಿಕಾರಿಗಳು ಅವರು ಹೇಳ್ತಾ ಇದ್ದಾರೆ. ಆದ್ರೆ ಫೇಕ್ ಆಗಿರ್ಬೇಕು, ಫ್ರಾಡ್ ಆಗಿರ್ಬೇಕು ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿದ್ರೆ ಮಾತ್ರ ಆಗುತ್ತೆ. ಆದ್ರೆ ಇಲ್ಲಿ ತನಕ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತೇಳಿ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿರುವ ಯಾವ ದಾಖಲೆಯನ್ನು ನಮ್ಮ ಮುಂದೆ ಅಧಿಕಾರಿಗಳು ಪ್ರೆಸೆಂಟ್ ಮಾಡಲಿಲ್ಲ. ಹಾಗಾಗಿ ಇಲ್ಲಿ ಫ್ರಾಡ್ ನಾವು ಕೊಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರಿಗೆ ಮಾಡ್ಬೇಕು, ಯಾರು ಇದಾರೋ ಅವ್ರಿಗೇನೆ ಮಾಡ್ಬೇಕು ಅಂತ ಒಂದು ಹೇಳುತ್ತೆ. ಅದಾದ್ಮೇಲೆ ಇಲಾಖೆಯವರು ಇದಕ್ಕೆ ಹೋಗ್ತಾರೆ, ಹೋಗ್ತಾರೆ ಹೈಕೋರ್ಟ್ಗೆ ಪಿಟಿಷನ್ ಅದನ್ನ ಅಪೀಲ್ ಹೋಗ್ತಾರೆ. ಅಪೀಲ್ಗೆ ಹೋದಾಗ ಇವತ್ತೇನು ಆಗ್ತಾ ಇದ್ದಾರೆ ಅವರು ಮತ್ತೆ ಅವರಿಬ್ರು ಡಬಲ್ ಬೆಂಚ್ ಹೋದಾಗ ಫೆಬ್ರವರಿ 2022 25ನೇ ಫೆಬ್ರವರಿನಲ್ಲಿ ತೀರ್ಪು ಕೊಡ್ತಾರೆ. ಅದನ್ನ ನಾವು ಬರೆಯೋದು ಜಸ್ಟಿಸ್ ಆರ್ ದೇವದಾಸ್ ಅಂತ. ಇವಾಗ ಅವ್ರು ಹೇಳೋದು ಸಿಂಗಲ್ ಬೆಂಚ್ ಆರ್ಡರ್ ಏನಿದೆ ಅದನ್ನ ನಾವು ಎತ್ತಿಡಿತೀವಿ, ಫ್ರಾಡ್ ಆಗಿದೆ ಅಂತ ಹೇಳ್ತಾರೆ, ಬೇರೆ ಬೇರೆ ದಾಖಲೆ ಇದೆ ಅಂತ ಹೇಳ್ತಾರೆ. ಆದ್ರೆ ಅವು ಯಾವನ್ನೂ ಸರಿಯಾದ ಸಮಯಕ್ಕೆ ಬಂದಿಲ್ಲ. ಮತ್ತೆ ಅವರು ಅಲ್ಲಿ ಅಧಿಕಾರಿಗಳು ಹೇಳ್ತಿರೋದ್ರಲ್ಲಿ ನಮ್ಗೆ ಒಂದಷ್ಟು ಲೋಪ ಕಷ್ಟ ಇದೆ ಅಂತ ಹೇಳ್ತಾರೆ. ಆದ್ರೆ ಅವ್ರ ಪರವಾಗಿಯೇ ಇದೆ ಅಂತಲ್ಲ, ಆದ್ರೆ ಹೇಳಿ ಕೆಳಗಿನ ಇದನ್ನ ಇಟ್ಟಿರ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಹೋದಾಗ್ಲೂ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಅದೇ ಇವರ ಪಿಟಿಷನ್ ರಿಜೆಕ್ಟ್ ಮಾಡುತ್ತೆ, ಅದು ಸರ್ಕಾರದ ಪಿಟಿಷನ್. ಹೀಗಿರುವಾಗ ಇಲ್ಲಿ ಲೋಪ ಹಲವಾರು ಜನರಿಂದ ಆಗಿರ್ತಾರೆ. ಇಲ್ಲ ಸರ್ಕಾರ ಸರಿಯಾದ ದಾಖಲೆಗಳು ಕೊಟ್ಟಿಲ್ಲ. ಆಮೇಲೆ ಬಿಕ್ಕಿದ್ದೇನೇ ಇರ್ಲಿ, ಇವತ್ತು ಈ ಬಡವರು ಆಗಿದ್ರೆ ಇವರು ಹಳ್ಳಿ ಜನಕ್ಕೆ ಬಡವರಿಗೆ ಅಂತ ಕೊಡುವಂಥದ್ದು. ಆದ್ರೆ ಸುಪ್ರೀಂ ಕೋರ್ಟ್ ಹೋಗೋ ತನಕ ತ್ರಾಣ ಎಲ್ಲಿ ಬಂತು? ತ್ರಾಣ ನೋಡಿ, ಇಲ್ಲಿ ಕೊಲ್ಲಾಸನ ಈ ಸರೌಂಡಿಂಗ್ ಅಲ್ಲಿ ಲ್ಯಾಂಡ್ ಭೂಮಿಯ ದೊಡ್ಡ ಮನುಷ್ಯ ಅವನು. ಇದು ದೇವನಹಳ್ಳಿ, ನಿಮ್ ದೇವನಹಳ್ಳಿ ಹಳೆ ತಾಲೂಕು ಅಂತ ಇದು ಪಬ್ಲಿಷ್ ಆಗಿದೆ ಪೊಲೀಸ್ ಸ್ಟೇಷನ್. ಇಲ್ಲಿ ನಮ್ಮ ಒಂದು ದೇವಸ್ಥಾನ ಕಟ್ಸ್ಕೊಟ್ಟು ಅಲ್ಲಿ ಒಂದು ಏನೇ ಮಾಡಿದ್ರು ಒಂದ್ ಜಾಗದಲ್ಲಿ ಏನೋ ಒಂದು ಕನ್ಸ್ಟ್ರಕ್ಷನ್ ಮಾಡಿ ಅಂದ್ರೆ 100% ಆ ಜಮೀನು ನೋಡಿದ್ರು ಬಿಡಲ್ಲ. ಈಗ ಅಲ್ಲಿನ್ ಮಾಡಿದ್ರೆ ಪಾಪ ಅಲ್ಲಿರೋರೆಲ್ಲ ಜಂಗಲಿಗೆ ಶಾಲೆ ಆಗೋಗಿದ್ರೆ ಇವರೇ ಅಪೀಲ್ ಜಂಗಾಲಿ ಬೇರೆ ಮಾಡಿಸಿರೋದು ಅವ್ರ ಜಂಗಾಲಿ ಇದರಲ್ಲಿದೆ
ಪಲಾಸೋ ಸಿಒ 62 ಇಯರ್ಸ್ ಅವನ ಆಫೀಸ್ ಅಂತೆ ಹಾಲಿವುಡ್ ಟೌನ್ ಸದಹಳ್ಳಿ ಅವನು ಫಸ್ಟ್ ಪಾರ್ಟಿ ಯಾರು ರಾಜೇಶ್ ಯಾರು ಇದರಲ್ಲಿ ಲ್ಯಾಂಡ್ ಅಲಾಟ್ ಆಗಿದೆಯೋ ಅವರ ಕಮಲಮ್ಮ ಮತ್ತು ನರಸಿಂಹಾಚಾರ್ಯ ಎನ್ನುವಂತವರ ಅದು ಕನ್ನಮಂಗಲ ವಿಲೇಜ್ ಬೌಂಡ್ರಿ ಶೆಡ್ಡಿಗಳು ಹಾಕ್ಸಿದಾಗ ನಮ್ಮನ್ನು ಬಂದು ಗಲಾಟೆ ಮಾಡಿ ನಮ್ಮ ಮೇಲೆ 46 ಜನ ಮೇಲೆ 68 ಜನ ಮೇಲೆ ಕೇಸ್ ಹಾಕಿ ನಮ್ಮನ್ನ ಅರೆಸ್ಟ್ ಮಾಡಿಸಿದ್ರು. ಅರೆಸ್ಟ್ ಮಾಡಿಸಿದ್ರಾಗ ಆವತ್ತು ನಮ್ಮ ಮೇಲೆ ಫೈಟ್ ಮಾಡಿದ್ರು ಹಾರ್ಟಿಕಲ್ಚರ್. ಈ ಜಮೀನವ್ರು ಒಬ್ರು ಮಾಡಿಲ್ಲ, ಯಾರು ಗ್ರಾಂಟ್ ಆಗಿರೋ ಜಮೀನು ಒಬ್ರು ಮಾಡಲಿಲ್ಲ. ಅವ್ರದ್ದಾಗಿದೆ ಅವತ್ತು ಮಾಡ್ಬೋದಿತ್ತಲ್ಲ, ಮಾಡ್ಲೇ ಇಲ್ಲ. ಅದೇ ಜಮೀನ ಇವಾಗ ಅವ್ರು ಕೊಟ್ಟಿರೋದು. ಆದ್ರೆ ಹಾರ್ಟಿಕಲ್ಚರ್ ಅವರು ಏನು ಫೈಟ್ ಮಾಡ್ತಾ ಇಲ್ಲ. ಇವಾಗ ಅವತ್ತು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರು. ಹಾರ್ಟಿಕಲ್ಚರ್ ಅವರು ಫೈಟ್ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ಕೋರ್ಟ್ಗಳು ಇವರು ಏನ್ ಫೈಟ್ ಮಾಡಿದ್ರು ನಂಬ್ತಾ ಇಲ್ಲ. ಇದ್ರಲ್ಲಿ ಯಾರೋ ಒಬ್ರು ಏನು ವಿಜಯ್ ಕುಮಾರ್ ಅನ್ನೋ ವಾಪಸ್ ತಗೊಂಡ್ಬಿಟ್ಟ ಅವ್ರ ಮೇಲೆ ವಿಜಯ್ ಕುಮಾರ್ ಹಿಂದೆ ಗೌರ್ಮೆಂಟ್ ಪ್ಲಸ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಪ್ಲಸ್ ಹಾರ್ಟಿಕಲ್ಚರ್ ಇಬ್ರು ಫೈಟ್ ಮಾಡ್ತಾ ಇದ್ರು. ಫೈಟ್ ಮಾಡಿದಾಗ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದೆ ಅನ್ನೋದು ಇಬ್ಬರಲ್ಲಿ ಒಬ್ರು ಸರ್ಕಾರದ ಒಬ್ರು ರೆಪ್ರೆಸೆಂಟೇಟಿವ್ ಇರ್ಲಿ ಅಂತ ಹೇಳಿ ರೆವಿನ್ಯೂ ತೆಗೆದ್ಬಿಟ್ಟು ಇವನ್ನ ಹಾರ್ಟಿಕಲ್ಚರ್ ಇಟ್ರು. ಆವಾಗ ಹಾರ್ಟಿಕಲ್ಚರ್ ಇಟ್ಟಾಗ ಹಾರ್ಟಿಕಲ್ಚರ್ ಇಂದ ಇದನ್ನೆಲ್ಲ ಸೂಪರ್ವೈಸ್ ಮಾಡ್ತಾ ಇದ್ದಿತ್ತು ವಿಜಯ್ ಕುಮಾರ್. ಅವನೇನ್ ಮಾಡ್ದ, ಅವನು ಕೇಸ್ ವಿತ್ಡ್ರಾ ಮಾಡ್ಕೊಂಬಿಟ್ಟ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ, ಕೊಲ್ಲಾಸ್ಗೆ ಹೆಲ್ಪ್ ಮಾಡೋದಕ್ಕೆ. ಆ ಕೊಲ್ಲಾಸ ಹಿಂದೆ ನಮಗೆ ರಾಜೀವ್ ಚಾವ್ಲಾ ಅಂತ ಇದ್ರಲ್ಲ, ಅವ್ರು ಸೆಕ್ರೆಟರಿ ಆಗಿದ್ರು. ಅವರು ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ. ಅವರಿಗೆ ಈಗ ಕೊಲ್ಲಾಸ ಅನ್ನೋ ಜಾಗದಲ್ಲಿ ಒಂದು 3-4 ಸೈಟ್ ಕೊಟ್ಟಿದ್ದಾರೆ. ಚಾವ್ಲಾಗೂ ಕೊಟ್ಟಿದ್ದಾರೆ, ವಿಜಯ್ ಕುಮಾರ್ಗೂ ಕೊಟ್ಟಿದ್ದಾರೆ. ಕೊಟ್ಟುಬಿಟ್ಟು ಆಗ್ಬಿಟ್ಟು ಇದನ್ನೇನೇ ಮಾಡಿ ಇವತ್ತು ಕಬಳಿಸ್ಬೇಕು ಅನ್ನೋ ಉದ್ದೇಶ. ಇವತ್ತು ಈ ಲ್ಯಾಂಡ್ ವ್ಯಾಲ್ಯೂ ಏನಿದೆ ಅಂದ್ರೆ ಇವತ್ತು 20 ಕೋಟಿ ರೂಪಾಯಿ ಎಕರೆಗಿದೆ. 10 ಕೋಟಿಗೆ ಎಷ್ಟಾಯ್ತು? 200 ಕೋಟಿ ರೂಪಾಯಿ ಒಂದು ಬೆಲೆ ಬಾಳುವಂತ ಆಸ್ತಿಯನ್ನು ಇವತ್ತು ಹೊಡಿಬೇಕು ಅಂತ ಇವತ್ತು ಮಾಡ್ತಾ ಇರೋದು. ನಮ್ಮ ಹಳ್ಳಿಯವರ ಉದ್ದೇಶ ಏನಂದ್ರೆ ಸರ್ಕಾರ ಸ್ವತ್ತು ನಿಮ್ ತರನೇ ನಾವು ಉಳಿಸ್ಬೇಕು ಅಂತ ಹೋರಾಟ ನಾವು ಮಾಡಕ್ಕೆ ಇಷ್ಟ. ಉಳಿದ್ರೆ ಸರ್ಕಾರ ಕುಳಿಲಿ ಅಥವಾ ಬಡವ್ರಿಗಾಗ್ಲಿ. ಈ ತರಕ್ಕೆ ಯಾರಿಗೋ ಭೂಗಳರಿಗೆ ಬಡ ಜನರಲ್ಲಿ ಭೂಗಳರಿಗೆ ಆಗ್ಬಾರ್ದು. ಈಗ ಮಾಡಿರೋನು ಅವನು ಬಡವಾಗಿ ಮತ್ತೊಂದಾಗಿದ್ರೆ ಬೇಕಾದ್ರೆ ಬೇಡ ಅಂತ ಹೇಳಿಲ್ಲ. ಅವನು ಸ್ವಂತವಾಗಿ ಉಳುಮೆ ಮಾಡಿ ಅವ್ನು ಮಾಡ್ತಾ ಇದ್ರೆ ಅವನಿಗಾಗೋದಕ್ಕೂ ನಮ್ದೇನ್ ತೊಂದರೆ ಇಲ್ಲ. ಬೇರೆಯವ್ರ ಅಗ್ರಿಮೆಂಟ್ ಅವ್ರ ಅಗ್ರಿಮೆಂಟ್ ತಗೊಂಡು ಎಲ್ಲಾ ಕೋರ್ಟ್ಗಳಿಗೆ ಹೋಗೋದು ಇವರೇ ಹೋಗ್ತಾ ಇಲ್ಲ. ಸುಮ್ನೆ ಅವರೆಲ್ಲ ಸಿಗ್ನೇಚರ್ಗೆ ಮತ್ತೊಂದಕ್ಕೆ ಇಲ್ಲಿಗೆ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾತ್ರ. ಈಗ ಇದು ಸೇಲ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ, ವಿತೌಟ್ ಪೊಸೆಷನ್. ಈ ತರ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಏನ್ ಬೇಕಾದ್ರೆ ರಿಜಿಸ್ಟರ್ ಮಾಡಬಹುದು, ವಿಧಾನಸೌಧನ ರಿಜಿಸ್ಟರ್ ಮಾಡ್ಕೊಳ್ಬಹುದಂತೆ. ಆಂಜನಪ್ಪ ಬನ್ನಿ, ನಾನು ನೀವು ಇಬ್ರು ಮಾಡ್ಕೊಳ್ಳೋಣ, ನಾನು ಕೊಡ್ತೀನಿ, ನೀವು ತಗೊಳ್ಳಿ. ಈಗ ಆದ್ರೆ ವಿತೌಟ್ ಪೊಸಿಷನ್ ಅಂತ ಬೇರೆ ಹಾಕೊಳ್ತಾರೆ, ಹಂಗ್ ಮಾಡ್ಬೋದಾ? ಅದೆಲ್ಲ ಅದೇನಂದ್ರೆ ಗೊತ್ತಾಗಲ್ಲ ನಿಮ್ಗೆ ಫ್ರಾಡ್ ಅಂತ. ಅಲ್ಲ ಈಗ ಹೋಗ್ಲಿ, ಈಗ ಕೋರ್ಟ್ ಅಲ್ಲಿ ಇವ್ರ ಪರವಾಗಿ ಯಾರು ಇವತ್ತಿನ ಕೇಸು ಇದೇ ವಿಚಾರ. ಈಗ ಹಾರ್ಟಿಕಲ್ಚರ್ ವರ್ಸಸ್ ಕಂಟೆಂಪ್ಟ್ ಹಾಕೊಂಡಿದ್ದಾರೆ. ಯಾರು ಅವರು? ಇವರು ಖಾತೆ ಮಾಡ್ಕೊಡಿ ಅಂತ ಆರ್ಡರ್ ಆಗಿದೆ. ಅದು ಮಾಡ್ಕೊಟ್ಟಿಲ್ಲ ತಹಸೀಲ್ದಾರ್. ಅದು ಮಾಡ್ಕೊಟ್ಟಿಲ್ಲ. ಪಲಾಸ ಹೋಗಿರೋದು ಇವ್ರ ಹೆಸರಲ್ಲಿ ಪಲಾಸ ಹೋಗಿದ್ದಾನೆ. ಮಾಡ್ಕೊಡಿ ಅಂತ ಇದು ಖಾತೆ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಅದು ಮಾಡ್ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಕಂಟೆಂಪ್ಟ್ ಹೋಗಿದೆ. ಕಂಟೆಂಪ್ಟ್ ಆರ್ಡರ್ ಆಗಿದೆ. ಅದ್ರಲ್ಲೂ ಇದು ಫ್ರಾಡ್ ಅಂತ ಅಂದ್ಬಿಟ್ಟು FSL ರಿಪೋರ್ಟ್ ಕೊಟ್ಟಿದ್ದಾರೆ. ಈಗ ಅದು ಆಲ್ಟರ್ನೇಟ್ ಜಾಗ ಕೊಡಿ ಅಂತ ಅಂದ್ಬಿಟ್ಟು ಈಗ ಆರ್ಡರ್ ಆಗುವಂತ ಸಿಚುಯೇಷನ್ ಬಂದಿದೆ ಕೋರ್ಟ್ ಇಂದ. ಅಂದ್ರೆ ಇವ್ರಿಗೇನೆ ಬೇರೆ ಕಡೆ ಕೊಡಬೇಕು ಕೊಡಿ ಅಂತ ಅಂದ್ರೆ ಕೇಳ್ತಾ ಇರೋದು. ಆದ್ರೆ ಕೋರ್ಟ್ ತೀರ್ಮಾನ ಅಲ್ಲ ಇನ್ನು ಅದೇ ಇವತ್ತು ಪ್ರೊನೌನ್ಸ್ ಆಗುತ್ತೆ. ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಈಗ ಡೈಲಿ ಆರ್ಡರ್ಸ್ ಅಲ್ಲಿ ಇರುತ್ತಲ್ಲ, ಡೈಲಿ ಆರ್ಡರ್ಸ್ ಅಲ್ಲಿ ಸಬ್ಸಿಕ್ವೆಂಟ್ ಆಗಿ ಅದೇನೋ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅದೆಲ್ಲ ಕನ್ಸಿಡರೇಷನ್ ಇರುತ್ತೆ. ಅದೆಲ್ಲ ಸಬ್ಮಿಟ್ ಮಾಡಿ ಇವತ್ತು ಫೈನಲ್ ಆರ್ಡರ್ ಆಗುತ್ತೆ. ಯಾವ ಬೆಂಚ್ ಅಲ್ಲಿ ಇದೆ ಗೊತ್ತಿಲ್ಲ, ಅದು ನೋಡಿಲ್ಲ. ಅದು ಕೇಸ್ ನಂಬರ್ ಡಬಲ್ ಬೆಂಚ್. ತುಂಬಾ ಸೀನಿಯರ್ ಜಡ್ಜ್ಗಳೇ ಇರ್ತಾರೆ ಕೋರ್ಟ್ ನಂಬರ್ 2 ನಲ್ಲಿ. ಚೀಫ್ ಜಸ್ಟಿಸ್ ಬಿಟ್ರೆ ನೆಕ್ಸ್ಟ್ ಸೀನಿಯರ್. ನಾವು ಕಣ್ಣು ಮುಂದೆನೆ ನೋಡಿದೀವಿ ಬೋಗಸ್ ಅಂತ ಎಲ್ರಿಗೂ ಗೊತ್ತು. ಅವ್ರು ಒಂದ್ ದಿವಸ ಕಲ್ಟಿವೇಶನ್ ಮಾಡಿಲ್ಲ. ತಹಸೀಲ್ದಾರ್ ಅಷ್ಟೇ ಒಂದ್ ದಿವಸ ಕಲ್ಟಿವೇಶನ್ ಮಾಡಿಲ್ಲ, ಜಾಗ ಆಗಿಲ್ಲ ಅಂತ ಫೇಕ್ ಅಂತ ಬಂದಿದೆ. ಎಲ್ಲ ಬಂದ್ರು ಕೋರ್ಟ್ ಹೋಗ್ತಾ ಇದೆ ಅಂದ್ರೆ ನಮ್ಗೆ ಒಂಥರ ಆಶ್ಚರ್ಯ ಆಗ್ತದೆ. ಕೋರ್ಟ್ ಒಪ್ಪೋದಕ್ಕೆ 2 ತರದ ಕಾರಣಗಳಿರುತ್ತೆ. ಆಗ್ಲೇ ಹೇಳಿದಂಗೆ ಕೋರ್ಟ್ಗೆ ಸರಿಯಾಗಿ ಮನವರಿಕೆ ಮಾಡ್ಕೊಡುವಂತ ಸಾಕ್ಷಿಗಳು, ಆಧಾರಗಳು ಇವ್ರು ಕೊಡೋದಿಲ್ಲ. ಅದ್ರಲ್ಲಿ ಕೋರ್ಟ್ ಒಂದ್ ಏನ್ ಹೇಳುತ್ತೆ, ಅವರು ಸತ್ಯನಾರಾಯಣ ಯಾರೋ ಜಡ್ಜ್ಮೆಂಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಫ್ರಾಡ್ ಆಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಫ್ರಾಡ್ ಆಗಿದ್ರೆ ಯಾರು ಸರ್ಕಾರಿ ಅಧಿಕಾರಿಗಳು ಶಾಮೀಲಾದ್ರೆ ಮಾತ್ರ ಫ್ರಾಡ್ ಆಗೋದಿಕ್ ಸಾಧ್ಯ. ಆದ್ರೆ ಇಲ್ಲಿ ತನಕ ಸರ್ಕಾರಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಇಂಥವ್ನು ತಪ್ಪು ಮಾಡಿದೇನಂತ ನೀವಿಲ್ಲಿ ತನಕ ಯಾವುದೇ ಕಾನೂನು ಕ್ರಮ ಜರುಗಿಸಿಲ್ಲ. ಏನೋ ಫ್ರಾಡ್ ಆಗಿದ್ರೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಆಗ್ಬೇಕಾಗಿತ್ತಲ್ಲ ಕೇಸು, ಅದಾಗಿಲ್ಲ. ಹಾಗಾಗಿ ಫ್ರಾಡ್ ಆಗಿದೆ ಅಂತ ನಾವು ನಂಬೋದಿಲ್ಲ ಅಂತ ಜಡ್ಜ್ಮೆಂಟ್ ಹೇಳ್ತಾರೆ. ಅಂದ್ರೆ
ಗೊತ್ತಾಯ್ತು. ಫ್ರಾಡ್ ಆಗಿದೆ ಅಂತ ಹೇಳ್ತಿದ್ದೀರಲ್ಲ, ಫ್ರಾಡ್ ಆಗಿದ್ರೆ ಅಧಿಕಾರಿಗಳು ಸಹ ಇಲ್ಲದೆ ಇನ್ವಾಲ್ವ್ ಆಗದೆ ಹೆಂಗ್ ಮಾಡ್ತಾರೆ? ಮತ್ತೆ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ನೀವೆಲ್ಲ ಆಕ್ಷನ್ ತಗೊಂಡಿದ್ದೀರಾ ಅಧಿಕಾರಿಗಳ ಮೇಲೆ? ಸುಮ್ನೆ ಬಾಯಿ ಮಾತಿಗೆ ಹೇಳ್ತಾ ಇದ್ದೀರಾ ಅಂತ ನೇರವಾಗಿ ಜಡ್ಜ್ಮೆಂಟ್ ಅಲ್ಲಿ ನೋಡಿದ್ರೆ ನಾನು ಎರಡು ಕಡೆ ಡಬಲ್ ಬೆಂಚ್ ಅಲ್ಲಿ ಹೇಳ್ತಾರೆ ಫ್ರಾಡ್ ಅಂತ ಅಂಡರ್ಲೈನ್ ಆಗಿದೆ. ಫ್ರಾಡ್ ಆಗಿದೆ ಅಂದ್ರೆ ನಂಬಕ್ಕಾಗಲ್ಲ. ಆಮೇಲೆ ಬೇರೆ ಬೇರೆ ಅದ್ರ ಜೊತೆಗೆ ಆವತ್ತಿರೋ ಸಾಕ್ಷ್ಯಾಧಾರಗಳ ಮೇಲೆ ಮಾಡ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಜಡ್ಜ್ಮೆಂಟ್ಗಳನ್ನು ಕೊಂಡ್ಕೊಳ್ಳಾಗುತ್ತೆ. ದೊಡ್ಡ ದೊಡ್ಡ ಬಲಿ ಕೊಂಡ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ನಡೆದಿದೆ, ಹೊಸದಾಗೇನು ಅಲ್ಲ. ಒಬ್ಬ ಅಧಿಕಾರಿ ಶೆಟ್ರು, ಒಬ್ಬ ಮಾಜಿ ಮಂತ್ರಿ ಮಾಧ್ಯಮಕ್ಕೆ ಕಳಿಸಿದ್ರು. ಅವನ ಮೇಲೆ ಕೋರ್ಟ್ 5,000 6,000 4,000 ಚಾರ್ಜ್ ಹಾಕಿದ್ರು. ಅವ್ನು ಹೈಕೋರ್ಟ್ ಹೋಗಿ ಅವ್ನ ಕಳ್ಳ, ಅವ್ನ ಭ್ರಷ್ಟ ರಾಜಕಾರಣಿ ಹೈಕೋರ್ಟ್ ಅಲ್ಲಿ ಜಡ್ಜ್ ಮಾಡ್ಕೊಂಡು ಅವನ ಅದಕ್ಕೆ ಗೊತ್ತಾಯ್ತ ವಿಚಾರ. ಪ್ರಾಮಾಣಿಕವಾಗಿ ಜಡ್ಜ್ ಅವನು ಅನುಮತಿ ಮಾಡೋದಕ್ಕೆ, ಯಾಕಂದ್ರೆ ಆ ಮನುಷ್ಯ ಸಾಯೋದಕ್ಕೆ ಮುರ್ಶೆಟ್ಟಿ ಭೇಟಿ ಮಾಡಿದಾಗ ತುಂಬಾ ಕೆಲಸದಲ್ಲಿದ್ದು, ನಾನು ಅದೇ ಜಡ್ಜ್ ಮುಂದೆ ಹೋಗಿ ಮಾಡ್ಕೊಂಡು ಹೋಗಿ ಆ ಜಡ್ಜ್ ಮುಂದೆ ಕೇಳಬೇಕು ಅಂತಿದ್ದೀನಿ, ಕೋಟ್ ಹಾಕೊಂಡು ಅನ್ನೋ ತರದ್ ಮಾತಾಡಿದ್ ನನ್ನ ಮುಂದೆ. ಹಾಗಾಗಿ ಏನು ಮಾಡಲ್ಲ ಈಗ ಎಲ್ಲ ಆದ್ರೆ ಈಗ ಮುಂದಕ್ಕೆ ಏನ್ ಮಾಡ್ಬೋದು ಹೇಳಿ? ನಾವು ನಿಮ್ ಜೊತೆಗೆ ಇದೀವಿ. ನಿಮ್ಮ ಹೋರಾಟಕ್ಕೆ ಅವೆಲ್ಲ ಬಂದಿದ್ದು MS ಗೊತ್ತಲ್ವಾ? ಅದು ನೀವು ಚೇರ್ಮನ್ ಆಗಿದ್ದ ಜಾಗಕ್ಕೆ ಬರ್ತದ್ದು. ಒಬ್ಬ ಸರ್ಕಾರದಲ್ಲಿ 2 ದಾಖಲೆಗಳಿದೆ. ಗೋಮಾಳ 370 ಅಂತಾನೆ, ಖಾಸಗಿ 160 ಅಂತಾನೆ, 125 ಎಕರೆ ಇದೆ. ಆ ಒಂದೇ ಸರ್ವೆ ನಂಬರ್ ಅಲ್ಲಿ ಅಮ್ಮ ಬಂದಿದ್ದು ಪುಣ್ಯ ವಿಲೇಜ್ ಅಕೌಂಟೆಂಟ್ ಎಷ್ಟಮ್ಮ ಈ ಸರ್ವೆ ನಂಬರ್ ಇದೆ ಅಂದ್ರೆ ಅದು ಗೋಮಾಳ 370 ಅಷ್ಟೇ ಸರ್ ಇರೋದು ಅಂತ. 835 ಎಕರೆ. ಇವತ್ತು ಆ 377 ಎಕರೆನೂ ಸೇರಿ ಇಡೀ ಫ್ಯಾಮಿಲಿ 4 ಜನರ ಹೆಸರು ಬರ್ತಾರೆ. 835. ಲ್ಯಾಂಡ್ ಸೀಲಿಂಗ್ ಆಕ್ಟ್ ಇಲ್ಲ, ಯಾವುದೇ ಕಾನೂನುಬದ್ಧ ತೀರ್ಮಾನಗಳಿಲ್ಲ. ಈಗ 50 ಎಕರೆ 60 ಎಕರೆ ಮೇಲೆ ಇದ್ದಿದ್ರೆ ಬಿಟ್ಬಿಡ್ತಿದ್ರಾ? MS ರಾಮಯ್ಯನ ಮಕ್ಕಳಿಗೆ, MS ರಾಮಯ್ಯನ ಕುಟುಂಬಕ್ಕೆ 835 ಎಕರೆ, ಅದು ಒಂದೇ ಸರ್ವೆ ನಂಬರ್. ಸುತ್ತಮುತ್ತ 1,000 ಎಕರೆ ಇದೆ ಅವ್ರದ್ದು. ಇದೇ ಇಲ್ವಾ? ಒಂದೇ ಗ್ರಾಮದ ಅಕ್ಲೇನಹಳ್ಳಿ ಮಲ್ಲೇನಹಳ್ಳಿ ಒಂದೇ ಸರ್ವೆ ನಂಬರ್ 235 ಎಕರೆ, 4 ಜನ 5 ಜನ ಬರುತ್ತೆ. ಒಬ್ಬೊಬ್ಬರಿಗೆ 100-150 ಎಕರೆ ಬರುತ್ತಾ ಇಲ್ವಾ? ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅವ್ರಿಗೆ ಅಪ್ಲೈ ಆಗಲ್ಲ, ಕೃಷಿ ಬೇರೆದಲ್ಲ. ಹಾಗಾಗಿ ಎಲ್ಲ ಬಂದು ನೋಡಿ ವಿಚಾರ ನಾವು ಬಂದ್ವಿ, ನೀವು ಏನ್ ಮಾಡ್ಬೋದು ಹೇಳಿ? ಈಗ ರೈತರ ಕೃಷಿ ಮಾಡಿ ಈ ಮನುಷ್ಯ ಈಗ ಮಾಡ್ತಾವ್ರಲ್ಲ, ಅದಕ್ಕೆ ನಾವು ಇದ್ರ ಮೇಲೆ ವಿರೋಧವಾಗಿ ರೈತರಲ್ಲ ಮತ್ತೆ ತರಲಾಗಿದೆಯಾ ಈ ವಿಷಯ? ನಾವು ರೀಸೆಂಟ್ ಆಗಿ ಗೌರ್ಮೆಂಟ್ ಮೇಲೆ ಕೇಸ್ ನಡೀತಿದೆ. ಇವಾಗ ಒಂದು ಕೆಲಸ ಮಾಡೋ, ನಾನು ಓಪನ್ ಆಗಿನಿ, ನಮ್ಮ ಪಕ್ಷ ಕೋಡಿ ಮಾಡೋದಕ್ಕೆ ಬಂದಾಗ ಇವತ್ತು ಸರ್ಕಾರ ಬೇಕಾದ್ರೆ ಇವ್ರೇನು ಯಾರು ಕೋಟಿ ಮಾಡ್ಕೊಡ್ತೀವಿ ಕೋಡಿ ಅಂತ, ಕೋಡಿ ಮಾಡ್ಕೊಡೋದಕ್ಕೆ ಬಂದಾಗೆಲ್ಲ ಹಾಕೋಣ. ಕೋರ್ಟ್ಗೆ ಹೋಗಿ ಸ್ವಾಮಿ ಈ ಕಾರಣಕ್ಕಾಗಿ ನಾವ್ ಈ ಕಾರಣಕ್ಕಾಗಿ ಮಾಡಿದೀವಿ, ನಿಮ್ ಸರಿ ಅನ್ಸಿದ್ರೆ ಮಿಸ್ಟೇಕ್ ಅಂದ್ರೆ ಅವ್ರಿಗೆ ಅಕ್ರಮ, ಊರವರಲ್ಲ ಮತ್ತೆ ಭೂರಹಿತ ಕೃಷಿ ಕಾರ್ಮಿಕ ಅಂತ ಇನ್ಸ್ಪೆಕ್ಟರ್ ಮತ್ತು ತಹಸೀಲ್ದಾರ್ ಏರಿಯಲ್ಲವರು ಅವರೆಲ್ಲ ಬಂದಿದ್ರು. ಆ ಪರ್ಸನ್ಸ್ ಜಾಗ ನಾವು ಕಲ್ಟಿವೇಶನ್ ಮಾಡ್ತಾ ಇದೀವಿ. ಆ ಸರ್ವೆ ನಂಬರ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಅದ್ರಲ್ಲಿ ಇವ್ರು ಇದ್ರು, ಎಲ್ಲಿ ಉಳುಮೆ ಮಾಡಿದ್ರು ಗೊತ್ತಿಲ್ಲ ಇವ್ರಿಗೆ. 4 ಜನ 10 ಎಕರೆ ಎಲ್ಲಿ? 4 ಜನ ಅಲ್ಲಿ ತನಕ 10 ಎಕರೆ ಬರುತ್ತಾ? ಏನೇನೋ ಸುಳ್ಳು. ನಾವು ನೀವೆಲ್ಲ ಸಿದ್ಧ ಆದ್ರೆ ಏನು ನಿನ್ನೆ ಒಂದ್ ಕೇಸ್ ಇತ್ತು, ಮೊನ್ನೆ ಒಂದ್ ಕೇಸ್ ಇತ್ತು, ಮುಂದಿನ ವಾರ ಒಂದ್ ಕೇಸ್ ಇದೆ, ಹೋಗ್ತಾ ಇರ್ತೀವಿ. ನಮ್ಗೇನ್ ಕೇಸ್ ಇದೆ ಏನ್ ಹೇಳ್ಕೊಂಡು ನಮ್ಮನೆ ಹೊಡೆಯಲ್ಲ ಬಡಿಯಲ್ಲ. ನಾನು ಒಂದ್ ದಿವಸ ಗೌರ್ಮೆಂಟ್ ಜೈಲು ಕಳಿಸಿದ್ರು. ಒಳ್ಳೆ ಮುದ್ದೆ ಊಟ ಕೊಟ್ರೆ ಮನೆಯಿಂದ ಏನ್ ಭಯ ಪಡೋದು ಬೇಡ. ಅಪ್ಪ ನಿಮ್ ಚೆನ್ನಾಗಿ ನೋಡ್ಕೊಳ್ಳಿ, ಅಂದ್ರೆ ನಿಮ್ ಮನೆಯಲ್ಲೇ ನೋಡ್ಕೊಳ್ಳ, ಜೈಲಲ್ಲಿ ಇಟ್ಟು ಅಲ್ಲಿ ಬೆಳಗ್ಗಿನ 10 ಸಲ BP ಚೆಕ್ ಮಾಡ್ತಾರೆ. ಅದಕ್ಕೆ ಧೈರ್ಯ ಮಾಡಿ ಬರೋಣ. ಅವತ್ ಕೇಸ್ ಆಗ್ಲಿ ನಮ್ಮ ಮೇಲೆ, ಅವಾಗ ನಮ್ಮನ್ನು ಜಡ್ಜ್ ಮುಂದೆ ಮಾಡ್ತಾರಲ್ಲ, ಹೇಳೋಣ ನಾಕ್ ಮಾಡಿದ್ವಿ. ಹಂಗೇನಾದ್ರು ಸಿದ್ಧ ಮಾಡ್ಕೊಳ್ಳಿ, ರೆಡಿ. 3 ವರ್ಷ ಅಳ್ದಾಡ್ಬಿಟ್ಟು ಅಂತ ಅಳ್ದಿರಲ್ಲ. ಅನುರಾಧ ಅಂತ ನಿಮ್ದು ಎಲ್ಲ ರೆಕಾರ್ಡ್ಸ್ ತಗೊಂಡಿದ್ದೀವಿ, ಇವ್ರು ಯಾರು ಹೋಗಿಲ್ಲ. ಕೊಡ್ಬೇಕು ಅಂತ ಈಗ ನಾವೆಲ್ಲ ಆಗಿದ್ದು ರೈತರಿಗೆ ಅವರೇ
ಗ್ರಾಂಟ್ ಮಾಡಿ ಅವರೇ ಜಮೀನಲ್ಲಿ ಇರ್ತಾರೆ ಅಂದ್ರೆ ಅವ್ರಿಗೆ ಸರಿ. ಜಿಲ್ಲಾ ಮಟ್ಟದ ಗೈರು ವಿಲೆ ಕಡತ ಪುನರ್ನಿರ್ಮಾಣ ಸಮಿತಿಯು ದಿನಾಂಕ 20 ಅಲ್ವಾ ಮೊನ್ನೆ 27 ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಜಿಲ್ಲಾಧಿಕಾರಿಗಳು ಕೆಳಕಂಡ ಮೂಲ ದಾಖಲೆಗಳಿಗೆ ಮಂಜೂರಾದ ಗುರುತು ಚೀಟಿ ವ್ಯವಹಾರ ನಡೆಸುವ ವಿಳಾಸ ಜಮೀನು ಮಂಜೂರಾತಿಗಾಗಿ ಸಲ್ಲಿಸಿದ ಅರ್ಜಿ ಇವರಿಗೆ ಯಾರಿಗೆ ಮುನಿಯಪ್ಪ ಬಿನ್ ನಂಜಪ್ಪ ಮರಣ ಹೊಂದಿದ್ದು ಇವರ ಸಿಎಂ ನಾಗೇಂದ್ರ ಕುಮಾರ್ ಬಿನ್ ಲೇಟ್ ಮುನಿಯಪ್ಪ ಅವರ ಪಾರ್ವತ ಮುನಿಯಪ್ಪ ವೆಂಕಟಮ್ಮನ ಮಗಳಾದ ಕಮಲಾ ಬಿನ್ ಲೇಟ್ ವೆಂಕಟಮ್ಮ ಅಂಜನಪ್ಪ ಅವರ ಮಕ್ಕಳಾದ ವಿಷ್ಣು ಬಿನ್ ಲೇಟ್ ಅಂಜನಪ್ಪ ಹಾಗೂ ನೇತ್ರಾವತಿ ಬಿನ್ ಅಂಜನಪ್ಪ ಇಷ್ಟು ಜನ ದಾಖಲೆ ತಂದು ಕೊಡಬೇಕು 27ನೇ ತಾರೀಕು ಅಂತ ಹೇಳಿದ್ದಾರೆ. ಬಂದಿಲ್ಲ ಸರ್, ನಾವು ಹೋಗಿಲ್ಲ ಇವರೆಲ್ಲ ಇದೇ ಜಮೀನು ಅದೇ ಜಮೀನು ಅದೇ ಬಂದಿದೆಯಲ್ಲ ಆದ್ರೆ ಗಂಡ ಆಕಡೆ ಜಮೀನು ಅಲಾಟ್ ಆಗಿದೆ. ಅದರಲ್ಲಿ ತಗೊಂಡ್ರೆ ಗ್ಯಾರಂಟಿ ಅನಿಲ್ ಕುಮಾರ್ ಅವರು 8 ವರ್ಷಕ್ಕೆ ಅವರೇನಾಗಿದ್ದಾರೆ ಅದು ಹೈಕೋರ್ಟ್ ಒಪ್ಕೊಂಡಿಲ್ಲ ಅಣ್ಣ ಮಾಡಿದ್ದಾರೆ ಮೇಲೆ ನಮ್ಮ ಪೊಲೀಸರಿಗೆ ಮಾಡಿ ಪೊಲೀಸ್ ಕೊಟ್ಟ ಮೇಲೆ ಅವರು ವಿಚಾರಣೆ ಮಾಡಿದ್ಯಾ ಒಂದು 29 ಜನ ಸಾಕ್ಷಿಗಳನ್ನ ರೆಡಿ ಮಾಡಿ ಒಬ್ಬನೇ 28 ಜನ ಪೊಲೀಸ್ ಸಾಕ್ಷಿಗಳು ಬೇಕಾದಂಗ ಮಾಡಿದ್ರೆ ನಮ್ಮ ಪೊಲೀಸ್ ಎಫ್ಐಆರ್ ವಿಚಾರಣೆ ಅವನಿಗೆ ಪೊಲೀಸ್ ಸ್ಟೇಷನ್ ಕಟ್ಕೊಟ್ಟಿರೋನು ಅವನು ನೀವು ಅವ್ರಿಗೊಂದು ಟಾಟಾ ಕಟ್ಸ್ಕೊಟ್ರ ಟಾಯ್ಲೆಟ್ ಇಲ್ಲ ಈ ತರ ಬೋರ್ಡ್ ಆಗ್ಬಿಟ್ಟು ಡೊನೇಟೆಡ್ ಬೈ ಪೂಜನಹಳ್ಳಿ ಗ್ರಾಮಸ್ಥರು ಅಂತ ಹಾಕಿ ಅವ್ರು ನಿಮ್ಮ ಅತ್ಯಾಚಾರ ಮಾಡಿದ್ದಾರೆ ಪೊಲೀಸರು. ಮೊನ್ನೆ ಪೊಲೀಸರು ಇದ್ರು, ಪೊಲೀಸರು ನಮ್ದೇ ತಪ್ಪಿಲ್ಲ ಬಂದಿದ್ದೀವಿ ಅಷ್ಟೇ ಫೀಲ್ಡಿಗೆ ಬಂದಿದ್ದು ನನ್ನ ಮೇಲೆ ಇನ್ನೊಬ್ಬ ಆಗಿ 60 ನಾನೇನು ಸಿಎಂ ಇದ್ರವರು ನಾವು ಸುಮ್ಮನೆ ಮಾಡಬೇಕು. ಸಾಕ್ಷಿ ಹೇಳೋದು ಸುಳ್ಳು ದುಡ್ಡು ಕೊಡ್ತಾರೋ ಅವರು ಆಮೇಲೆ ಹಿನ್ನೆಲೆ ಮಾಡೋದಿಲ್ಲ. ಈಗ ಆಗೋಗಿದೆ. ಸರಿ, ಈಗ ಮುಂದಕ್ಕೆ ಇವತ್ತು ನೋಡೋಣ ಮುಂದಕ್ಕೆ ಏನ್ ಮಾಡ್ಬೋದು ಅಂತ ಮಾಡೋಣ. ನಿಮ್ ಜೊತೆಗೆ ನಾವು 3 ಪರವಾಗಿದ್ದೀವಿ. 2 ತಾರೀಕೆ ಒಂದು ಮಾತಾಡ್ತೀವಿ ನಾವು ನಮಗೆ ರಿಯಲ್ ಕಟ್ಟು ಹೊರಗಡೆ ಬರ್ತಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗಿದೆ. ಅದಕ್ಕೆ ನಮ್ದು ಅಷ್ಟು ಅಷ್ಟೇ 21 ರಿಯಲ್ ಫ್ಯಾಕ್ಟ್ ಒಳಗಡೆ ಬರ್ಲಿ. ಅಲ್ಲಿ ಜಡ್ಜಸ್ ಮೆಚ್ಚುಗೆ ಮಾಡ್ತಿದ್ದಾರೆ, ಲೋಕಾಯುಕ್ತಿದ್ದಾರೆ. ಈಗ ಲೋಕಾಯುಕ್ತ ಹಿಂದೆ ಒಳ್ಳೆ ಜಡ್ಜ್ ಅಂತೂ ಹೆಸರಿತ್ತು. ಹೌದು, ಅವರು ಡಬಲ್ ಬೆಂಚ್ ಅಲ್ಲಿ ಇನ್ನೊಬ್ರು ಅವರು ಇದು ತೀರ್ಪು ಬರೆದಿರೋದು ದೇವದಾಸ್ ಅಂತ, ಇಬ್ರು ಸೇರಿ ಬರೆದಿರೋದು ಅವ್ರ ಇದ್ರಲ್ಲಿ ಬರುತ್ತೆ. ಆದ್ರೆ ಅವರು ಸಹ ಕೆಳಗಿನ ಕೋರ್ಟ್ ಬಗ್ಗೆನೇ ಮಾಡಿದ್ರು. ದೊಡ್ಡ ಜಡ್ಜಸ್ ಮಾಡ್ತಾರೆ ಸರಿಯಾಗಿ. ಇನ್ನೊಂದು ಕೆಲಸ ಕಾಲ್ಫರ್ ಮಾಡೋದು, ವಿಲೇಜಸ್ ಕಾಲ್ಫರ್ ಮಾಡೋದು ಏನ್ ಮಾಡ್ಬಿಟ್ಟು ಮಾಡಬಹುದಾಗಿತ್ತು. ಈಗ ನೀವು ಫ್ರಾಡ್ ಆಗಿದೆ ಅಂತ ಹೇಳ್ತಿದ್ದೀರಾ, ಆದ್ರೆ ಯಾರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳ್ತಿದ್ದೀರಲ್ಲ ಅಂತ ಅಷ್ಟೇ ಬಿಟ್ಬಿಡ್ತಾರೆ. ಈ ಕೂಡಲೇ ಇನಿಷಿಯೇಟ್ ಮಾಡಿ ಆಕ್ಷನ್ ಅಂತ ಯಾಕೆ ಬರ್ದಿಲ್ಲ ಜಡ್ಜ್ಮೆಂಟ್ ಅಲ್ಲಿ? ವಿಲೇಜ್ ರಿಪೋರ್ಟ್ ಯಾಕೆ ತಗೊಬಾರ್ದು? ಜಡ್ಜ್ ಆದವ್ರೆ ಆಗ್ತಿದೆ ಅಂತ ಹೇಳ್ತೀರಲ್ವಾ, ದಯವಿಟ್ಟು ಇದನ್ನ ಆಕ್ಷನ್ ನೀವು ಫ್ರಾಡ್ ಮಾಡಿರುವಂತಹದ್ದು ಸಾಬೀತು ಮಾಡಿ ಅವ್ರ ಮೇಲೆ ಏನೇ ಆಕ್ಷನ್ ತಗೊಂಡಿದ್ದೀರ ಅಂತ ನಮ್ಗೆ ಸತ್ಯ ಕೇಳಿ ಓಕೆ ಸುಮ್ಮನೆ ಆಗ್ಬೋದಿತ್ತಲ್ಲ. ಹೌದು, ಅವೆಲ್ಲ ಅದಕ್ಕೆ 2019 ಅಗ್ರಿಮೆಂಟ್ ಮಾಡಿ. ಈಗ ಇವರೆಲ್ಲ ಬೇನಾಮಿಗಳು, ಅವನು ಕೊಲಾಸ ಅವನೇ ನಡೆಸ್ತಾ ಇರೋದಿಲ್ಲ. ಸುಪ್ರೀಂ ಕೋರ್ಟ್ ಇವ್ರ ಪಾಪ ಪಾರ್ವತಮ್ಮನ ಇವರೆಲ್ಲ ಸುಪ್ರೀಂ ಕೋರ್ಟ್ ಡೆಲ್ಲಿ ಹೇಳ್ತಾನೆ ಎಲ್ಲಿ ನೋಡ್ತಾರೆ? ಹೆಬ್ಬೆಟ್ ಜನ ಇರ್ತಾರೆ, ಜಾಗನೇ ಯಾವ್ದು ಬಂದು ಇಲ್ವಲ್ಲ. ಆಮೇಲೆ ಅದರಲ್ಲಿರೋದು ಒಬ್ರು 8 ವರ್ಷ ವಯಸ್ಸಲ್ಲ ಅವ್ರಿಗೆ ಅಲರ್ಟ್ ಆಗಿದೆ ಅಂತ. ಅದನ್ನ ದಾಖಲೆಗಳು ಹೇಳ್ತವೆ. ನೀವ್ ಹೇಳಿದ್ದಲ್ಲ, ದಾಖಲೆಗಳಲ್ಲೇ ಬರುತ್ತೆ ಒಂದು ಕೇಸಲ್ಲಿ 8 ವರ್ಷ ಇದ್ದಾಗ ಇವ್ರಿಗೆ ಅಲರ್ಟ್ ಆಗಿತ್ತು ಅಂತ ಹೇಳ್ತಾರೆ. ಆದ್ರೆ ಅದ್ರ ಬಗ್ಗೆ ಕೋರ್ಟು ಅವೆಲ್ಲ ದಾಖಲೆ ಮಾಡುತ್ತೆ, ಅದ್ರ ಬಗ್ಗೆ ಮಾತಾಡಲ್ಲ. ಅದ್ರ ಹೌದು ಹೇಳಿದಾರೆ ಅಂತಾರೆ. ಇದು ಹೆಂಗಾಯ್ತು ಯಾಕಾಯ್ತು ಅಂತ
ಅಂತ ನೋಡಿ ಅನ್ನೋದಕ್ಕೆ ಅದೇ ನೀವು ಫ್ರಾಡ್ ಆಗಿದೆ ಅಂತ ಹೇಳ್ತಿದ್ರಾ, ನಮ್ಗೆ ಕೊಡಲ್ಲ. ಹಾಗಾದ್ರೆ 8 ವರ್ಷಕ್ಕೆ ಕಲಾಟ ಆಗಿದೆ ಅಂತ ತೋರಿಸಿದಾಗ ಆಮೇಲೆ ಏನಾದ್ರು ಕೋರ್ಟ್ ಮಾಡಿಲ್ಲ. ಈಗ ರೆವಿನ್ಯೂ ಹಾರ್ಟಿಕಲ್ಚರ್ ಫೈಟ್ ಮಾಡ್ತಾನೆ ಇದ್ದಾರೆ, ಮಾಡ್ತಾ ಇದ್ದಾರೆ. ಇವ್ರು ಕಳ್ಳ ವಿಜಯ್ ಕುಮಾರ್ ಅನ್ನೋ ಅಂದ್ರಲ್ಲ, ಎಲ್ಲಿ ಮಾಡ್ತಿದ್ದಾರೆ ಸರ್? ಅಳವಾ ಮಾಡಿಲ್ಲ. ಈ ತರಕ್ಕೆ ಅಗ್ರಿಮೆಂಟ್ ಹಾಕೊಂಡು ಏನ್ ನಿಮ್ಮಿದು ಸಿದ್ದರಾಮಯ್ಯ ಕೊಡ್ಬೇಕು, ಇಲ್ಲ ಕೋರ್ಟ್ ಕೊಡ್ಬೇಕು, ಇಲ್ಲ ಸಿದ್ದರಾಮಯ್ಯ ಕೊಡ್ಬೇಕು. ಈ ಇದು ಅದ್ಯಾರು ಗೊತ್ತಾಗ ಸಿದ್ದರಾಮಯ್ಯ ರೈಟ್ ಹ್ಯಾಂಡ್ BM ಫಾರೂಕ್ ಅಂತ. ಇಲ್ಲಿ ಪಕ್ಕದಲ್ಲಿ ಕೋಲ್ಡ್ ಸ್ಟೋರೇಜ್ ರೈತರು ಇಲ್ಲಿ ಏರ್ಪೋರ್ಟ್ ಹತ್ರ ಆಯ್ತು. ಒಂದಷ್ಟು ಮಸಾಲಾ ಸಾಮಾನು ಯಾವ ಬಟ್ಟೆ ಇಡೋದಿಕ್ಕೆ ಗೋಡ ಮಾಡ್ತಾರೆ. ನೀವು ರೈತರು ಬೆಳೆದಿಲ್ಲ, ಇವಾಗ ಅವನ್ನ ವಾಪಸ್ ಮಾಡ್ಬೇಕು, ಗೌರ್ಮೆಂಟ್ ತಗೊಳ್ಬೇಕು ಮಾಡ್ತಾರೆ, ಅವ್ನು ಲೀಸ್ ವಜಾ ಮಾಡ್ಬೇಕು ಅಂತ ಇನ್ನು ಮಾಡಿರಲ್ಲ. ಯಾಕೇಳೆ ಅವನು BM ಮಂಗಳೂರಿನ ದೊಡ್ಡ ಉದ್ಯಮಿ, ಕಾಂಗ್ರೆಸ್ನ ಮನಿ ಬ್ಯಾಗ್ ಇದು. ಹಾಗಾಗಿ ಏನೋ ನಮ್ ಕೈಲಾಗಿದ್ ನಾವು ಮಾಡೋಣ, ಆದ್ರೆ ನೀವು ಇದನ್ನ ಸ್ವಲ್ಪ ಗಮನ ಕೊಡಿ. ಅವ್ರಿಗೆ ನೋಡಿ, ತಾನಲ್ಲ ಪುಣ್ಯಾತ್ಮ ಒಳ್ಳೆಯವರ ಇದ್ರ ಮುಂದೆ ಹೋಗ್ತಾನಲ್ಲ, ಅವ್ನ ಆಫೀಸ್ಗೆ ಹೋಗ್ಬೇಕಾದ್ರೆ ಇಲ್ಲೇ ಹೋಗ್ಬೇಕು ತಾನೆ, ಆಫೀಸ್ ಅಲ್ಲೇ ತಾನೆ ಅವ್ರದ್ದು, ಇಲ್ಲೇ ಹೋಗ್ಬೇಕಲ್ಲ. ಅವ್ರದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರ ಮುಂದೆ ಹೋಗ್ಬೇಕು. ಈ ಉಪಯೋಗಕ್ಕೆ ಬರ್ತಾ ಇಲ್ಲ. ಮತ್ತೆ ಇಲ್ಲಿ ರೆಡಿಮೇಡ್ ಬಟ್ಟೆ ಇಡುವಂತ ಮೆಷಿನ್ ಇವು ಬಿಡ್ತಾ ಗಮನ ಬರಲ್ಲ ಅವನಿಗೆ. ರೈತರು ಬಂದಿದ್ರೆ ರೈತರು ಓಡಾಡ್ತಿರ್ತಾರೆ ಇಲ್ಲಿ. ಯಾವ್ದು ಬಂದಿಲ್ಲ, ಲಾರಿ ಪ್ರೈವೇಟ್ ಕೋಲ್ಡ್ ಸ್ಟೋರೇಜ್ ಅವ್ರಿಗೆ ರೈತರು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟಿ ಕೋಲ್ಡ್ ಸ್ಟೋರೇಜ್ ಇಡ್ತಾರೆ. ಇಲ್ಲಿ ಯಾಕೆ ಇಡ್ತಾ ಇಲ್ಲ ಗೌರ್ಮೆಂಟ್ ಇದರಲ್ಲಿ? ಯಾಕೆ ಇಡ್ತಾ ಇಲ್ಲ? ಎಷ್ಟು ಇದಕ್ಕೇನಿಲ್ಲ 20-30 ಕೋಟಿ ಖರ್ಚಾಗುತ್ತೆ. ಇವರು ಇಲ್ಲಿ ಎಕ್ಸ್ಪೋರ್ಟ್ ಅಲ್ಲಿಂದ ತರ್ತಾರಲ್ಲ, ಇಲ್ಲಿ ಸ್ಟೋರೇಜ್ ಇದು ಕಡಿಮೆ ಏರ್ಪೋರ್ಟ್. ಅದಕ್ಕೆ ನೀವೆಲ್ಲ ಗ್ರಾಮ ಪಂಚಾಯತ್ ನಾಲ್ಕು ಎಲೆಕ್ಷನ್ ಇಂತ ಆಸ್ತಿ ಗಮನ ನೀವು ಬಿಜೆಪಿ ನಮ್ಗೆ ವಿಷಯಾಧಾರಿತ ಈಗ ನಿಮ್ ಜಾಗಕ್ಕೆ ನೀವ್ ಹೇಳ್ತಿರೋ ಜಾಗಕ್ಕೆ ಹೋಗಿ ನೋಡೋಣ. ಸೆಕ್ಯೂರಿಟಿ ಇಟ್ಟಿದ್ದಾರೆ ಸರ್. ನೋಡೋಣ ಬನ್ನಿ. ಏರ್ಪೋರ್ಟ್ ಹೋಗೋ ರೋಡ್ ಅದು.